ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ನಾನು ಮಾಡ್ತಿರುವಂತಹ ವೀಡಿಯೋಸ್ಗಳಿಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸನ್ನು ಕೊಡ್ತಿದ್ದೀರಾ. ನಾನು ಮಾಡ್ತಿರುವಂತಹ ವೀಡಿಯೋಸ್ಗೆ ಎಲ್ಲೋ ಒಂದಷ್ಟು ಜನ ಲೈಕ್ ಒಂದು 10% ಅಷ್ಟು ಜನ ನೆಗೆಟಿವ್ ಆಗಿ ಕಮೆಂಟ್ಸ್ಗಳನ್ನು ಹಾಕ್ತಿದ್ರೆ, ಅರೌಂಡ್ 90% ಅಷ್ಟು ಜನ ತುಂಬ ಚೆನ್ನಾಗಿ ವೀಡಿಯೋಸ್ಗಳನ್ನ ಮಾಡ್ತಿದ್ದೀರಾ. ಇದೇ ರೀತಿ ವೀಡಿಯೋಸ್ಗಳನ್ನ ಮಾಡಿ ನಿಮ್ಮ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಿ ಅಂತ ಹೇಳಿ 90% ಜನ ಲೈಕ್ ನೀವು ಹೇಳ್ತಿರೋದು ಕರೆಕ್ಟಾಗಿ ಹೇಳ್ತಿದ್ದೀರಾ ಅಂತ ಹೇಳಿ 90% ಅಷ್ಟು ಜನ ಪಾಸಿಟಿವ್ ಆಗಿಯೇ ಕಮೆಂಟ್ಸ್ಗಳನ್ನು ಹಾಕ್ತಿದ್ದೀರಾ. ಸೊ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂತಹ ಪಾಸಿಟಿವ್ ಕಮೆಂಟ್ಸ್ಗಳೇ ನಮಗೆ ಮತ್ತೆ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಹೇಳಿ ಮೋಟಿವೇಟ್ ಮಾಡೋದು. ಸೊ ನೀವು ಈ ರೀತಿ ಕಮೆಂಟ್ಸ್ಗಳನ್ನ ಮಾಡಿ ಮೋಟಿವೇಶನ್ ಕೊಟ್ಟಷ್ಟು ನಾವು ವೀಡಿಯೋಸ್ಗಳನ್ನ ಜಾಸ್ತಿ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ, ಇವತ್ತಿನ ಬಿಗ್ ಬಾಸ್ ಪ್ರೊಮೋ ಬಗ್ಗೆ ಮಾತಾಡೋದಾದರೆ, ನಮ್ಮ ರಘು ಹಾಗೆ ಮಾಳು ಅವರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಡ್ತಿದ್ದಾರೆ. ಮಾಳು ಅವರ ಫ್ಯಾಮಿಲಿದು ಫಸ್ಟ್ ಪ್ರೋಮೋ ಬಿಟ್ಟಿದ್ದಾರೆ ಆ್ಯಂಡ್ ಸೆಕೆಂಡ್ ಪ್ರೋಮೋದಲ್ಲಿ ರಘು ಅವರ ಫ್ಯಾಮಿಲಿ ಎಂಟ್ರಿ ಕೊಡ್ತಿರುವಂತಹ ಪ್ರೋಮೋನ ಬಿಟ್ಟಿದ್ದಾರೆ. ಫಸ್ಟ್ ಪ್ರೋಮೋದಲ್ಲಿ ಮಾಳು ಅವರ ಹೆಂಡತಿ ಮತ್ತು ಮಕ್ಕಳು ಇಬ್ಬರೂ ಕೂಡ ಬಂದಿದ್ದಾರೆ. ಅವ್ರು ಬಂದಿರೋದ್ರಲ್ಲೂ ಕೂಡ ಒಂದು ಸ್ಪೆಷಾಲಿಟಿ ಇದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ಮಾಳು ಅವ್ರಿಗೆ ಏನು ಹೇರ್ ಸ್ಟೈಲನ್ನು ಮಾಡ್ಕೊಂಡಿದ್ರು ಒಂದು ಟಾಸ್ಕಲ್ಲಿ, ಹೆಡ್ ಶೇವ್ ಮಾಡ್ಕೊಳ್ಳುವಂತಹ ಒಂದು ಟಾಸ್ಕಲ್ಲಿ ಹೇರ್ ಸ್ಟೈಲ್ ಮಾಡ್ಕೋಬೇಕು ಅಂತ ಹೇಳಿ ಬಿಗ್ ಬಾಸ್ ಅವರು ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ. ಸೊ ಅದೇ ರೀತಿ ಹೇರ್ ಸ್ಟೈಲನ್ನು ತನ್ನ ಇಬ್ಬರೂ ಮಕ್ಕಳಿಗೂ ಕೂಡ ಮಾಡಿಸ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಕರ್ಕೊಂಡ್ಬಂದಿದ್ದಾರೆ. ಆ್ಯಂಡ್ ಮಕ್ಕಳಂತೂ ತುಂಬಾ ಚೂಟಿ ಇದ್ದಾರೆ ಅಂತ ಹೇಳ್ಬೋದು. ಗಿಲ್ಲಿ ಅಂತೂ ಮಕ್ಕಳನ್ನ ಬಿಟ್ಟು ಹೋಗ್ತಾನೆ ಇಲ್ಲ. ಗಿಲ್ಲಿ ಮತ್ತು ರಕ್ಷಿತಾ ಆ ಮಕ್ಕಳ ಜೊತೆ ಒಂಥರ ಮಕ್ಕಳಾಗಿಯೇ ಆಟ ಆಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ರಕ್ಷಿತಾ ಶೆಟ್ಟಿಗೆ ಗೊತ್ತು ನಮ್ಮೆಲ್ರಿಗೂ, ರಕ್ಷಿತಾ ಶೆಟ್ಟಿಗೆ ಮಾಳುವರು ಅಂದರೆ ಎಷ್ಟು ಇಷ್ಟ ಇದೆ ಅನ್ನೋದು ನಮ್ಮೆಲ್ರಿಗೂ ಸಹ ಗೊತ್ತಿದೆ. ಸೊ ಮಾಳುನೇ ಅಷ್ಟು ಇಷ್ಟಪಡ್ತಾರೆ ಅಂತಂದಾಗ ಮಾಳು ಮಕ್ಕಳನ್ನ ಯಾವ ರೀತಿ ಇಷ್ಟಪಡಬೇಡ. ಲೈಕ್ ನಿಜವಾಗ್ಲೂ ಮಾಳುಗೆ ಒಂದು ತಂಗಿ ಸ್ಥಾನನ, ಮಾಳು ರಕ್ಷಿತಾಗೆ ಒಂದು ತಂಗಿ ಸ್ಥಾನ ಕೊಟ್ಟಿರೋ ರೀತಿ, ರಕ್ಷಿತಾ ಮಾಳುಗೆ ಒಂದು ಅಣ್ಣನ ಸ್ಥಾನ ಕೊಟ್ಟಿರೋ ರೀತಿ ಅವ್ರ ಮಕ್ಕಳನ್ನ ಟ್ರೀಟ್ ಮಾಡ್ತಿದ್ದಾಳೆ. ಲೈಕ್ ಎಲ್ಲೂ ಕೂಡ ಇರೋದಕ್ಕೆ ಬಿಡ್ತಿಲ್ಲ. ಆ ಮಕ್ಕಳನ್ನ ಜೊತೆಯಲ್ಲೇ ಎತ್ಕೊಂಡು ಇಬ್ಬರೂ ಸಹ ಓಡಾಡ್ಕೊಂಡು ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು. ಗಿಲ್ಲಿಯವರಾಗಿರ್ಬೋದು, ಆ ಕಡೆ ರಕ್ಷಿತಾ ಅವರಾಗಿರ್ಬೋದು, ಇಬ್ಬರೂ ಕೂಡ ಮಕ್ಕಳ ಜೊತೆ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಆ್ಯಂಡ್ ಮಕ್ಕಳು ಅಷ್ಟೇ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಸ್ವಿಮ್ಮಿಂಗ್ ಪೂಲ್ಗಿಳಿಯೋದು, ಸ್ವಿಮ್ ಮಾಡೋದು, ಏನು ಒಂಚೂರು ಭಯನೇ ಪಡ್ತಿಲ್ಲ. ಲೈಕ್ ನೀರು ಅನ್ನುವಂತಹ ಫೋಬಿಯಾ ಒಂಚೂರು ಇಲ್ಲ ಅಂತ ಅನ್ನಿಸ್ತಿದೆ ಅವ್ರನ್ನ ನೋಡ್ತಿದ್ರೆ. ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಮಕ್ಕಳು ಅಂತ ಅನಿಸುತ್ತೆ. ತುಂಬಾ ಚೂಟಿಯಾಗಿದ್ದಾರೆ ಅಂತ ಅನಿಸ್ತಿದೆ ಮಕ್ಕಳನ್ನ ನೋಡ್ತಿದ್ರೆ. ಆ್ಯಂಡ್ ಗಿಲ್ಲಿನ ಮತ್ತು ಮಕ್ಕಳನ್ನ ನೋಡ್ತಿದ್ರೆ ಲೈಕ್ ಮಕ್ಕಳ ಜೊತೆ ಗಿಲ್ಲಿನೂ ಮಗು ಆಗೋಗಿದ್ದಾನೆ ಅಂತಲೇ ಹೇಳ್ಬೋದು. ರಕ್ಷಿತನೂ ಅಷ್ಟೇ, ಗಿಲ್ಲಿನೂ ಅಷ್ಟೇ, ಮಕ್ಕಳ ಜೊತೆ ಇಬ್ಬರು ಕೂಡ ಮಕ್ಕಳಾಗಿ ಆಟ ಆಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸೊ ನೋಡೋದಕ್ಕೆ ಇವತ್ತಿನ ಎಪಿಸೋಡ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಮಾಳು ವೈಫ್ ಜೊತೆ ಸೇರ್ಕೊಂಡು ಹಾಡಾಡ್ತಿದ್ದಾರೆ, ಖುಷಿ ಪಡ್ತಿದ್ದಾರೆ. ಒಟ್ನಲ್ಲಿ ಮಾಳು ಫ್ಯಾಮಿಲಿನ ನೋಡೋದಕ್ಕೆ ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ರಘು ಫ್ಯಾಮಿಲಿ ಕೂಡ ಇವತ್ತು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಆ್ಯಂಡ್ ಇವರ ಫ್ಯಾಮಿಲಿ ಇವತ್ತು ಬರೋದಕ್ಕೂ ಕೂಡ ಒಂದು ಸ್ಪೆಷಾಲಿಟಿ ಇದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ರಘು ವೈಫ್ ಬರ್ಡೇ ಕೂಡ ಇವತ್ತೇ ಇದೆ. ಸೊ ರಘು ಬಿಗ್ ಬಾಸ್ ಮನೆಯಲ್ಲಿ ಹೆಂಡ್ತಿನ ನೋಡಿದ ತಕ್ಷಣ ಪಾಪ ಫುಲ್ ಎಮೋಷ್ನಲ್ ಆಗೋಗ್ತಾರೆ. ಎಮೋಷ್ನಲ್ ಆಗಿ ಕಣ್ಣಲ್ಲಿ ನೀರು ಸಹ ಸುರಿಸ್ತಾರೆ. ನಿಜವಾಗ್ಲೂ ಅಂತಹ ವ್ಯಕ್ತಿ ಕಣ್ಣಲ್ಲಿ ನೀರು ಹಾಕ್ಕೊತಾನೆ ಜಸ್ಟ್ ಒಂದು ಎಮೋಷ್ನಲ್ ವಿಚಾರಕ್ಕೋಸ್ಕರ ಕಣ್ಣೀರು ಸುರಿಸ್ತಾರೆ ಅಂತ ನೋಡ್ತಿದ್ರೆ ಲೈಕ್ ಅದನ್ನು ನಂಬೋದಕ್ಕೂ ಆಗಲ್ಲ. ಆ ರೀತಿ ಇರುವಂತಹ ರಘು ಅವ್ರು ನಿಜವಾಗ್ಲೂ ಕಣ್ಣೀರು ಹಾಕ್ತಾರ. ಲೈಕ್ ಈ ಥರ ಸಿಚುವೇಶನ್ಸ್ಗಳನ್ನೆಲ್ಲ ನೋಡಿದಾಗ ಮನುಷ್ಯನ ದೇಹದ ಗಾತ್ರ ನೋಡಿ, ಅವ್ರಿರುವಂತಹ ಫಿಟ್ನೆಸ್ ಆಗಿರ್ಬೋದು, ಅವ್ರು ಸೀರಿಯಸ್ ಆಗಿರೋದನ್ನ ನೋಡಿ ಆಗಿರ್ಬೋದು, ಅವರನ್ನು ಅಳಿಬಾರ್ದು. ಲೈಕ್ ಅವ್ರಿಗೂ ಕೂಡ ತುಂಬ ಎಮೋಷನ್ಸ್ ಇರುತ್ತೆ. ಲೈಕ್ ನಾವು ಅದನ್ನು ಮರ್ತೇ ಬಿಡ್ತೀವಿ ಕೆಲವೊಂದು ಸತಿ. ಲೈಕ್ ಏನಪ್ಪ ಹಿಂಗಿದ್ದಾನೆ ಅಂತ ಹೇಳಿ ನೋಡ್ತೀವಿ ಹೊರತು ಅವ್ರಿಗೂ ಕೂಡ ಎಮೋಷನ್ಸ್ ಇರುತ್ತೆ ಅನ್ನೋದನ್ನು ಮರ್ತೋಗ್ಬಿಟ್ಟಿರ್ತೀವಿ. ಬಟ್ ರಘು ಅವರು ಎಲ್ಲೋ ಒಂದು ಕಡೆ ತುಂಬಾ ಎಮೋಷ್ನಲ್ ಪರ್ಸನ್ ಅಂತ ಅನ್ನಿಸ್ತಿದ್ದಾರೆ. ಲೈಕ್ ಅವರ ಹೆಂಡ್ತಿನ ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು. ಆ್ಯಂಡ್ ಹೆಂಡ್ತಿ ಬಂದಿದ ತಕ್ಷಣ ಸುಮ್ಮನೆ ಹೇಳ್ತಾ ಇದೆಯಾ, ಇವತ್ತು ಸ್ಪೆಷಲ್ ಡೇ ಇದೆ, ಇವತ್ತು ನನ್ನ ಬರ್ಡೇ ಅಂತ ಹೇಳ್ತಾರೆ. ಆ್ಯಂಡ್ ರಘು ಅವರು ಏನು ಮರ್ತುಬಿಡ್ತೀನಿ ಅದನ್ನು, ನನಗೂ ಗೊತ್ತಿದೆ ಅಂತ ರಘು ಅವ್ರು ಹೇಳ್ತಾರೆ. ಹಾಗಿದ್ರೆ ವಿಶ್ ಮಾಡು, ಫಸ್ಟು ಹತ್ಕೊಂಡು ನಿಂತ್ಕೊಂಡಿದ್ದೆ, ಫಸ್ಟ್ ವಿಶ್ ಮಾಡು ನನಗೆ ಅಂತ ಹೇಳಿ ಹೆಂಡ್ತಿ ಕೇಳ್ತಾರೆ. ಆ್ಯಂಡ್ ಸೆಟಪ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಲೈಕ್ ಧ್ರುವಂತ್ ಅವರ ಫ್ಯಾಮಿಲಿ ಮೆಂಬರ್ಸ್ ಬಂದಾಗಲೂ ಕೂಡ, ಧ್ರುವಂತ್ ಅವರ ತಮ್ಮ ಮತ್ತು ಹೆಂಡ್ತಿ ಬಂದಾಗಲೂ ಕೂಡ ಒಂದು ರಿಸೆಪ್ಷನ್ ಸೆಟಪ್ಪನ್ನು ಮಾಡಿದರು. ಇವಾಗ ಹ್ಯಾಪಿ ಬರ್ಡೇ ಅಂತ ಹೇಳಿ ಒಂದು ಡೆಕೋರೇಷನ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಒಂಥರ ಕ್ಯಾಂಡಲ್ ಲೈಟ್ ಡಿನ್ನರ್ ರೀತಿ ಗಾರ್ಡನ್ ಏರಿಯಾದಲ್ಲಿ ಅರೇಂಜ್ ಮಾಡಿದ್ದಾರೆ. ರಘು ಮತ್ತು ಹೆಂಡತಿ ತುಂಬಾ ಖುಷಿ ಪಡ್ತಿದ್ದಾರೆ. ಆ್ಯಂಡ್ ರಘು ಅವರ ಮಗ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಆ್ಯಂಡ್ ಗಿಲ್ಲಿ ಅವರು ಒಂದಷ್ಟು ಸಜೆಷನ್ಸ್ಗಳನ್ನ ಕೊಡ್ತಿದ್ದಾರೆ ರಘು ಮಗನಿಗೆ. ಲೈಕ್ ನೀನು ಜಿಮ್ಗೆ ಯಾವಾಗ ಹೋಗಬೇಕು, ಎಷ್ಟು kg ಆದಮೇಲೆ ಹೋಗಬೇಕು ಜಿಮ್ಗೆ ಅಂತೆಲ್ಲ ಹೇಳಿ ಒಂದಷ್ಟು ಸಜೆಷನ್ಸ್ಗಳನ್ನ ಕೊಡ್ತಿದ್ದಾರೆ ಗಿಲ್ಲಿ. ಸೊ ಒಟ್ಟಿನಲ್ಲಿ ಫ್ಯಾಮಿಲಿ ವೀಕ್ ಅನ್ನೋದು ತುಂಬ ಎಮೋಷ್ನಲಾಗಿ ನಡೀತಿದೆ, ತುಂಬಾ ಚೆನ್ನಾಗಿ ನಡೀತಿದೆ. ಬಟ್ ಒಬ್ಬರ ಫ್ಯಾಮಿಲಿ ಅಂದಿದ್ದು ಮಾತ್ರ ತುಂಬಾ ನೆಗೆಟಿವ್ ಆಗ್ತಿದೆ. ಯಾರ ಫ್ಯಾಮಿಲಿ ಅಂತ ನಿಮ್ಮೆಲ್ರಿಗೂ ಸಹ
ಸಹ ಗೊತ್ತಿದೆ. ಅವ್ರ ಫ್ಯಾಮಿಲಿ ಬಂತು ಅಂತ ಅಂದಿದ ತಕ್ಷಣ ಅದು ನೆಗೆಟಿವ್ ಆಗಿಲ್ಲ, ಅವರೇ ಮಾಡ್ಕೊಂಡಿರೋದು. ಲೈಕ್ ಕಾವ್ಯ ಅವರ ಫ್ಯಾಮಿಲಿ ಮೆಂಬರ್ಸ್ ಬಂದುಬಿಟ್ಟು ಏನು ಗಿಲ್ಲಿ ಬಗ್ಗೆ ಗಿಲ್ಲಿ ಜೊತೆ ನೀರು ಅಂತ ಏನು ಹೇಳೋಕ್ಕೆ ಟ್ರೈ ಮಾಡಿದ್ರು. ಸೊ ಈ ಒಂದು ಸ್ಟೇಟ್ಮೆಂಟ್ಗಳಿಂದ ಅವರು ನೆಗೆಟಿವ್ ಆಗಿ ಕಾಣಿಸ್ತಿದ್ದಾರೆ ಹೊರತು ಲೈಕ್ ಜನಗಳು ಬೇಕಂತಲೇ ಹೇಳಿ ನೆಗೆಟಿವ್ ಮಾಡಿರೋದಲ್ಲ. ಲೈಕ್ ಅವರು ಆ ರೀತಿ ನಡ್ಕೊಂಡ್ರು, ಸೊ ಜನಗಳು ಆ ರೀತಿ ಅಭಿಪ್ರಾಯನ ವ್ಯಕ್ತಪಡಿಸ್ತಿದ್ದಾರೆ ಅಷ್ಟೇ. ಬಟ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ತುಂಬಾ ಎಮೋಷ್ನಲ್ ಆಗ್ತಿದ್ದಾರೆ ಅವರ ಕಂಟೆಸ್ಟೆಂಟ್ಗಳನ್ನ ನೋಡಿದಾಗ, ಅವರವರ ಮನೆ ಕಂಟೆಸ್ಟೆಂಟ್ಗಳನ್ನ ನೋಡಿದಾಗ. ಯಾಕಂದರೆ ಇಷ್ಟು ದಿವಸ ಮಿಸ್ ಮಾಡ್ಕೊಂಡಿರ್ತಾರಲ್ವ, ಸೊ ಇಷ್ಟು ದಿವಸ ಮಿಸ್ ಮಾಡಿಕೊಂಡು ಸಡನ್ನಾಗಿ ನೋಡಿದ ತಕ್ಷಣ ಆ ಒಂದು ಎಮೋಷನ್ ಅನ್ನೋದು ತುಂಬಾ ಬರ್ಸ್ಟ್ ಔಟ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ಇವಾಗ ರಘು ಅವ್ರಿಗೂ ಕೂಡ ಆಗಿರೋದು. ಆ್ಯಂಡ್ ಎಸ್ ಅಫ್ಕೋರ್ಸ್ ರಕ್ಷಿತಾ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಅವ್ರ ಅಪ್ಪ ಅಮ್ಮನ ಜೊತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಗಿಲ್ಲಿ ಅವ್ರ ಅಪ್ಪನ ಕೈಲಿ ಏಟು ತಿಂದಿರೋದಾಗಿರ್ಬೋದು ಎಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಒಟ್ನಲ್ಲಿ ಫ್ಯಾಮಿಲಿ ರೌಂಡ್ ಸ್ವಲ್ಪ ಒಂಥರ ಬೋರಿಂಗ್ ಅಂತ ಏನು ಅನಿಸ್ತಿಲ್ಲ, ಚೆನ್ನಾಗಿ ಬರ್ತಿದೆ. ಕೆಲವೊಂದು ಸತಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳನ್ನು ಸಹ ಬಿಗ್ ಬಾಸ್ ಅವ್ರು ಕೊಡ್ತಿದ್ದಾರೆ ಲೈಕ್ ಆ್ಯಸ್ ಯೂಶ್ವಲ್. ಸೊ ನೋಡೋದಕ್ಕೆ ಚೆನ್ನಾಗಿ ಬರ್ತಿದೆ. ಸೊ ಈ ಫ್ಯಾಮಿಲಿ ವೀಕ್ ಅನ್ನೋದು ಹೇಗೆ ನಡೀತಿದೆ ಅನ್ನೋದನ್ನೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ಒಂದು ಫ್ಯಾಮಿಲಿ ವೀಕಿಂದನೇ ನಮ್ಮ ಗಿಲ್ಲಿ ಅವರು ಕ್ಯಾಪ್ಟನ್ ಕೂಡ ಆಗ್ತಿದ್ದಾರೆ. ಸೊ ಗಿಲ್ಲಿ ಕ್ಯಾಪ್ಟನ್ಸಿ ನೋಡೋದಕ್ಕೆ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ರು ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಫಾರ್ ಸಪೋರ್ಟಿಂಗ್ ಮೀ ಲೈಕ್ ದಿಸ್. ಥ್ಯಾಂಕ್ ಯು.